Hey guys, welcome back to my channel. So ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದೀರಾ, ನಾನು ಅನುಷಾ ಬೆಂಗಳೂರಿಂದ ಕನ್ನಡ ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀನಿ. ಸೊ ಇವತ್ತು ಆಸ್ ಯೂಶುವಲ್ ಡೈಲಿ ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಕ್ಯಾಮ್ರಾ ಆನ್ ಮಾಡಿದ್ದೀನಿ. ಸೊ ಈಗ ನನ್ನ ಚಾನಲ್ನಲ್ಲಿ ಕುರ್ತಾ ಕಲೆಕ್ಷನ್ಸ್ ಸೀರೀಸ್ ಬರ್ತಾ ಇದೆ. ಸೊ ಅದೇ ಬೋರಿಂಗ್ ಆಗಬಾರ್ದು, ಸೆಂಟ್ರಲ್ ಒಂದು ವ್ಲಾಗ್ ಹಾಕೋಣ ಅಂತ ಹೇಳ್ಬಿಟ್ಟು ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಕುರ್ತಾ ಕಲೆಕ್ಷನ್ಸ್ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಸೊ ನನ್ನ ಹತ್ರ ಇರುವಂತಹ ಡಿಫ್ರೆಂಟ್ ಟೈಪ್ಸ್ ಆಫ್ ಕುರ್ತಾ ಕಲೆಕ್ಷನ್ಸ್ ಎಲ್ಲಿಂದ ತಗೊಂಡೆ ಏನು ಅಂತ ಡೀಟೇಲ್ಸ್ ಎಲ್ಲನೂ ನಾನು ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ರೀಸೆಂಟಾಗಿ ಮಿನಿಸೋ ಕೂಡ ಹೋಗಿದೆ. ಸೊ ತುಂಬ ಜನ ಗೊತ್ತಿರುತ್ತೆ ಆ ಶಾಪ್. ತುಂಬ ಕ್ಯೂಟ್ ಐಟಮ್ಸ್ಗಳೆಲ್ಲ ಸೊ ರೀಸನಬಲ್ ಕಾಸ್ಟಲ್ಲೇ ಸಿಗುತ್ತೆ, ಬಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಚೈನೀಸ್ ಬೇಸ್ ಬ್ರ್ಯಾಂಡ್ ಅದು. ಹೋಗಿದೆ, ನಾನು ಡೀಟೇಲ್ ಆಗಿ ಶೂಟ್ ಮಾಡಿಕೊಂಡು ನಿಮಗೆ ತೋರಿಸೋಣ ಅಂತ ಹೇಳಿ. ಬಟ್ ಸ್ವಲ್ಪ ತೊಗೊಂಡ್ವಿ ವಿಡಿಯೋ, ಅಷ್ಟೊತ್ತಿಗೆ ಬಂದ್ಬಿಟ್ಟು ಯಾವುದೇ ರೀತಿಯ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಕ್ಯಾಮ್ರಾ ಆಫ್ ಮಾಡಿದೆ. ಸೊ ಎಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನೋ ಸೊ ಅಷ್ಟು ನಾನು ನಿಮಗೆ ಹಾಕ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಕೆಲವೊಂದು ಕ್ಯೂಟ್ ಐಟಮ್ಸ್ನ ಪರ್ಚೇಸ್ ಮಾಡಿದೆ. ಸೊ ಅದರಲ್ಲಿ ಇದು ಬೇಬಿ ಬ್ರಷ್ ಕೂಡ ಒಂದು, ಇನ್ನೂ ಓಪನ್ ಮಾಡಿಲ್ಲ ಅವಳಿಗೆ. ಬಟ್ ಮಕ್ಕಳಿಗೆ ನಾನು ಆಲ್ರೆಡಿ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಮಕ್ಕಳಿಗೆ ನೀವು ಬ್ರಷಿಂಗ್ ಮಾಡ್ತಾ ಇದ್ರೆ ಸೊ ಈ ಥರ ಚಿಕ್ಕ ಬ್ರಷಿಂದ ಸ್ಟಾರ್ಟ್ ಮಾಡಿ. ಸೊ ಇದು ಮಿನಿ ಬ್ರ್ಯಾಂಡು. ಅವಳಿಗೆ ನಾನು ಟೂತ್ ಬ್ರಷ್ ಯೂಸ್ ಮಾಡೋದಿದ್ದೇನೆ. ಬ್ರಷ್ ಮಾಡಲೇಬೇಕು, ಒಂದು ಹಲ್ಲು ಬಂದ ತಕ್ಷಣ ಮಕ್ಕಳಿಗೆ ಬ್ರಷಿಂಗ್ನ ನೀವು ಸ್ಟಾರ್ಟ್ ಮಾಡಲೇಬೇಕು. ಹಾಗಂತ ದೊಡ್ಡ ಬ್ರಷಸ್ ಅಥವಾ ಚಿಕ್ಕ ಬೇಬಿ ಬ್ರಷಸ್ಸೇ ಬರುತ್ತೆ, ಬಟ್ ಸ್ವಲ್ಪ ಹಾರ್ಡ್ ಇರುತ್ತೆ. ಸೊ ಆ ಥರ ಯೂಸ್ ಮಾಡಿಬಿಡಿ. ನೋಡಿ ಈ ಥರ ಬರುತ್ತೆ ಇದು. ಸೊ ನಿಮ್ಮ ಆರಾಮಾಗಿ ಫಿಂಗರ್ಗೆ ಹಾಕ್ಬಿಟ್ಟು, ಇಲ್ಲಿ ಟಂಗ್ ಕ್ಲೀನಿಂಗ್ ಕೂಡ ಇದೆ, ಇದು ಇದೆ. ಇದನ್ನು ಯೂಸ್ ಮಾಡ್ತಾ ಇದ್ದೆ ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಆಯಿತು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇದು ಕ್ಯೂಟ್ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ. ಬಟ್ ಅವಳು ಇದಕ್ಕೆ ಬೋರ್ ಆಗಿಬಿಟ್ಟಿದ್ದಾಳೆ ಈ ಬ್ರಷ್ಗೆ. ಸೊ ನಾನು ಇದನ್ನು ಓಪನ್ ಮಾಡ್ತಿದ್ದಂಗೆ ಅವಳು ಬಾಯೇ ಓಪನ್ ಮಾಡಲ್ಲ ಬ್ರಷ್ ಮಾಡೋಕ್ಕೆ. ಅದರಲ್ಲೂ ಈಗ ನಾವು ಬ್ರಷ್ ಮಾಡ್ತಿರ್ತೀವಲ್ಲ, ಸೊ ಅದನ್ನು ನೋಡಿ ಅವಳು ಈ ಬ್ರಷಿಂಗ್ ಮಾಡ್ಬೇಕಾದ್ರೆ ಸೊ ಅದನ್ನು ತೋರಿಸಿ ಕೇಳ್ತಿರ್ತಾಳೆ, ಅದು ಬೇಕು ಅಂತ ಹೇಳ್ಬಿಟ್ಟು. ಸೊ ಮಿನಿಸೋಗೆ ಹೋಗಿನಲ್ಲ ಅಂದ್ಬಿಟ್ಟು ಈ ಕ್ಯೂಟ್ ಬ್ರಷ್ನ ಪರ್ಚೇಸ್ ಮಾಡ್ಕೊಂಡು ಬಂದೆ. ಇದು ಅಬೌಟ್ 2 years ಅಂತಿದೆ. ಬಟ್ ನೋಡೋಣ, ಅದೇನಾದರೂ ಫುಲ್ಲು ಸಾಫ್ಟ್ ಇದ್ದರೆ ಮಾತ್ರ ನಾನು ಅವಳಿಗೆ ಈಗ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಯೂಸ್ ಮಾಡಲ್ಲ. ಸಾಫ್ಟ್ ಇದೆ ಅಂತ ಅನಿಸ್ತು, ಚೆನ್ನಾಗಿದೆ. ಬಿಕಾಸ್ ಬ್ಯಾಕ್ ಸೈಡ್ ಟಂಗ್ ಕ್ಲೀನಿಂಗ್ ಎಲ್ಲ ಇದೆ. ಸೊ ನೋಡಿ ಈ ಥರ ಬರುತ್ತೆ, ಚೆನ್ನಾಗಿದೆ. ಸೊ ಇದು ಅಷ್ಟೇ ಸಾಫ್ಟ್ ಇದೆ, ಆರಾಮಾಗಿ ಯೂಸ್ ಮಾಡ್ಬೋದು ಮಕ್ಕಳಿಗೆ. ಸೊ ಫುಲ್ಲು ಸಾಫ್ಟ್ ಇದೆ, ಯಾವುದೇ ರೀತಿಯ ಹಾರ್ಡ್ ಇಲ್ಲ. ಆಮೇಲೆ ಬ್ಯಾಕ್ ಸೈಡ್ ಟಂಗ್ ಕ್ಲೀನಿಂಗ್ ಕೂಡ ಇದೆ. ಸೊ ಕೇಳ್ತಾ ಇದ್ದಾಳೆ, ಇಲ್ಲೇ ಇದ್ದಾಳಲ್ಲ. ಸೊ ಅದಕ್ಕೆ ಈಗ ನಾವು ಯೂಸ್ ಮಾಡೋ ಬ್ರಷ್ನ ನೋಡ್ಬಿಟ್ಟು ಅವಳು ಕೇಳ್ತಾ ಇದ್ಲು ಅಂತ ಹೇಳ್ಬಿಟ್ಟು, ಏನು ಅವಳು ಇಲ್ಲೇ ಇದ್ದಾಳೆ. ಸೊ ಹಾಗಾಗಿ ಅದು ಬ್ರಷ್ನ ನೋಡ್ಬಿಟ್ಟು ಫುಲ್ ಎಕ್ಸೈಟ್ ಆಗ್ಬಿಟ್ಟು ಕೇಳ್ತಾ ಇದ್ದಾಳೆ. ಸೊ ಅವಳಿಗೆ ಇನ್ನೇನಿಗೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಸೊ ಬ್ರಷ್ ಮಾಡಿಸಿ ಸ್ನಾನ ಮಾಡಿಸಿ ಕರ್ಕೊಂಡು ಬಂದು ಮತ್ತೆ ಅವಳನ್ನ ರೆಡಿ ಮಾಡ್ಬೇಕಾದ್ರೆ ಸಿಗ್ತೀನಿ. ಏನದು ಜುಟ್ಟು ಹಾಕ್ಬೇಕಾ? ಆಮೇಲೆ ಹಾಕ್ತೀನಿ. ಚುಚ್ಚು ಎಲ್ಲಿ ಇಲ್ಲಾಡು ಬಾಯ್ಲಿ.
ನೆಕ್ಸ್ಟ್ ಇಲ್ಲಿ ಹಲಸಿನಹಣ್ಣಿನ ಪಲಹಾರ ಮಾಡ್ತಾ ಇದ್ದೆ. ಅದಕ್ಕೆ ಇಲ್ಲಿ ಹಲಸಿನಹಣ್ಣಿನ ತೊಳೆನ ನೀಟಾಗಿ ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು 3 ಪಚ್ಚಬಾಳೆಹಣ್ಣ ತೊಗೊಂಡಿದ್ದೆ. ಆಮೇಲೆ ಉರ್ಗಡ್ಲೆ ಪುಡಿಗೆ 1 ಏಲಕ್ಕಿ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಕಾಯಿ ತುರಿ, ಆಮೇಲೆ ಬೆಲ್ಲ, ಇಷ್ಟನ್ನು ಯೂಸ್ ಮಾಡಿಕೊಂಡು ಹಲಸಿನಹಣ್ಣಿನ ಪಲಹಾರ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಏನಿಲ್ಲ, ಸಿಂಪಲ್ ಇಷ್ಟು ರೆಡಿ ಮಾಡಿಕೊಂಡು ಎಲ್ಲನೂ ಒಂದಿದ್ರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ನಮ್ಮ ಕಡೆ ಇದನ್ನೆಲ್ಲ ಏಕಾದಶಿಗೆ ಪ್ರಸಾದ ಥರ ಮಾಡ್ತಾರೆ. ಸೊ ಕೆಲವು ಸಲ ಏನು ಮಾಡ್ತೀವಿ ಅಂದರೆ ಹಲಸಿನಹಣ್ಣೆಲ್ಲ ಕಟ್ ಮಾಡಿದಾಗ ತಿಂದ್ಬಿಟ್ಟು ಜಾಸ್ತಿ ಆಗಿರುತ್ತಲ್ಲ, ಸೊ ಇನ್ನೊಂದು ಥರ ಡಿಫ್ರೆಂಟ್ ಟೇಸ್ಟ್ ಇರಲಿ ಅಂದ್ಬಿಟ್ಟು ಸೊ ಈ ಥರನೂ ಮಾಡ್ಕೊಂಡು ತಿನ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ಹಲಸಿನಹಣ್ಣು ಸೀಸನಲ್ ಫುಡ್ ಆಗಿರೋದ್ರಿಂದ ಕಮ್ಮಿಯಾಗಿ ಸಿಗೋದು. ಸಿಕ್ಕಾಗ ಈ ಥರ ಡಿಲಿಷಿಯಸ್ನ ಟ್ರೈ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಸೊ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸೊ ಈ ಥರ ತುಂಬ ಚೆನ್ನಾಗಿರುವಂಥ ಹಲಸಿನಹಣ್ಣಿನ ಪಲಹಾರ ರೆಡಿ ಆಗುತ್ತೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಈವ್ನಿಂಗ್ ಟೈಮ್ ಆಗಿದೆ. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡು ಒಂದು ರೌಂಡ್ ನಿದ್ದೆ ಆಗಿ ಎದ್ದಿದ್ದೀನಿ. ಸೊ ಈಗ ಟೀಗೆ ಇಟ್ಟಿದ್ದೀನಿ. ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಕೆಲಸ ಏನಿದೆ ನೋಡ್ಕೋಬೇಕು. ಸೊ ಅಷ್ಟೊತ್ತಿಗೆ ನನ್ನ ಹತ್ರ ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೂ ಹೇಳಿದೆ, ನನ್ನ ಚಾನಲಲ್ಲಿ ಕುರ್ತಾ ಕಲೆಕ್ಷನ್ ಸೀರೀಸ್ ಬರ್ತಾ ಇದೆ. ಸೊ ಅದ್ರ ಜೊತೆ ಇವತ್ತಿನ ವ್ಲಾಗಲ್ಲಿ ಕೆಲವೊಂದು ನನ್ನ ಹತ್ರ ಅಂದರೆ ಪೀಸ್ ತೊಗೊಂಡು ಬಂದು ಹೊಲಿಸ್ಬಿಟ್ಟು ರೆಡಿ ಮಾಡ್ಕೊಂಡಿರೋಂಥ ಚೂಡಿದಾರ್ಸ್ಗಳು ಕೂಡ ಇದೆ. ಸೊ ಅದನ್ನು ತೋರಿಸೋಣ. ಜಾಸ್ತಿ ಇಲ್ಲ, ಒಂದು 3 ಇದೆ ಅಷ್ಟೇ. ಸೊ ಅದಕ್ಕೆ ಇದೇ ವ್ಲಾಗಲ್ಲಿ ಅದನ್ನು ತೋರಿಸೋಣ ಅಂತ ಹೇಳಿಬಿಟ್ಟು ಇಷ್ಟಿದೆ. ಸೊ ಇಷ್ಟನ್ನು ನಾನು ಮದುವೆ ಟೈಮಲ್ಲಿ ಸ್ಟಿಚ್ ಮಾಡಿಸಿದ್ದು. ಬಟ್ ಈಗ ಯಾವುದು ದೇವರೊಳಗೂ ಆಗಲ್ಲ. ಬಟ್ ನಾವು ಸ್ಟಿಚಿಂಗ್ ಮಾಡಿಸಿರೋದ್ರಿಂದ ಸೊ ಹೊಲಿಗೆ ಜಾಸ್ತಿನೇ ಬಿಟ್ಬಿಟ್ಟು ನಾನು ಸ್ಟಿಚ್ ಮಾಡಿಸಿದ್ದು. ಸೊ ಅದೆಲ್ಲ ನೀಟಾಗಿ ಬಿಚ್ಕೊಂಡ್ರೆ ಆರಾಮಾಗಿ ಫಿಟ್ ಆಗುತ್ತೆ. ಸೊ ಕೆಲವೊಂದು ಇನ್ನೂ ಆಗದೆ ಇರೋದೆಲ್ಲ ನಾನು ತುಂಬ ಕೊಟ್ಬಿಟ್ಟಿದ್ದೀನಿ. ಸೊ ಈಗ ನನ್ನ ಹತ್ರ ನನಗೆ ಪ್ರೆಸೆಂಟ್ ಫಿಟ್ ಆಗುವಂಥ ಡ್ರೆಸ್ಸಸ್ಗಳು ಮಾತ್ರ ಇಟ್ಕೊಂಡಿದ್ದೀನಿ. ಸೊ ಮಿಕ್ಕಿದೆಲ್ಲ ಕೊಟ್ಬಿಟ್ಟಿದ್ದೀನಿ ನಾನು. ಸೊ ಇದೆಲ್ಲ ನಾನು ಮದುವೆ ಟೈಮಲ್ಲಿ ಮಾಡಿಸಿರೋದ್ರಿಂದ ಸೊ ಸ್ವಲ್ಪ ವರ್ಕ್ ಇರೋ ಥರನೇ ಪರ್ಚೇಸ್ ಮಾಡಿದ್ದೆ. ಸೊ ಎಲ್ಲ ಮೆಟೀರಿಯಲ್ಸ್ಗಳನ್ನೂ ಕೂಡ ನಾನು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಒಂದು ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ನೋಡಿ, ಈ ಥರ ಬರುತ್ತೆ ಫಸ್ಟ್ ಒನ್ನು. ಸೊ ತುಂಬ ವರ್ಕ್ ಇದೆ ಇಲ್ಲೆಲ್ಲ. ಸೊ ಕಂಪ್ಲೀಟಾಗಿ ವರ್ಕ್ ಇದೆ. ಸೊ ಈ ಥರ ಇದೆ ಡಿಸೈನ್ ಈ ಥರ ಫ್ರಂಟ್ ಮಾಡಿಸಿದೆ. ಸೊ ಇದು ಆಲ್ರೆಡಿ ಬಂದಿತ್ತಲ್ಲ ಫ್ರಂಟಲ್ಲಿ ವರ್ಕ್. ಸೊ ಅದನ್ನೇ ಇಡ್ಸ್ಬಿಟ್ಟು ಡಿಸೈನ್ ಮಾಡಿಸಿದ್ದು. ಮಿಕ್ಕಿದೆಲ್ಲ ಇಲ್ಲಿ ಗ್ರ್ಯಾಂಡ್ ಇರೋದ್ರಿಂದ ಮಿಕ್ಕಿದೆಲ್ಲ ಪ್ಲೇನ್ ಮಾಡಿ ಅಂತಲೇ ಹೇಳಿದ್ದೆ. ಸೊ ತುಂಬ ಎಲ್ಲ ಅಂದರೆ ನಾನು ಲಾಂಗ್ ಹೊಲಿಸಿಲ್ಲ, ಎಲ್ಲ ಸ್ವಲ್ಪ ಶಾರ್ಟೇ ಹೊಲಿಸಿರೋದು. ಸೊ ಈ ಥರ ಬರುತ್ತೆ. ವರ್ಕ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಇದ್ರದ್ದು ದುಪ್ಪಟ್ಟ ಬಂದ್ಬಿಟ್ಟು ಇದು. ಸೊ ಇದು ಅಷ್ಟೇ ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಇದು ಸಾಫ್ಟಾಗಿ. ಸೊ ಇದು ಅಷ್ಟೇ ಸ್ವಲ್ಪ ವರ್ಕ್ ಇದೆ. ಸೈಡಲ್ಲಿ ಇದು ಗೋಲ್ಡ್ ಲೇಸ್ ವರ್ಕ್ ಇದೆ. ಸೊ ನಾರ್ಮಲ್ ದುಪ್ಪಟ್ಟಾಸ್ಗಳು ಹೇಗೆ ಬರುತ್ತೋ ಹಾಗಿದೆ. ಸೊ ಅದ್ರ ಜೊತೆ ಅದು ಪ್ಯಾಂಟ್ ಬರುತ್ತಲ್ಲ, ಸೊ ಇದನ್ನು ನಾನು ಪಟಿಯಾಲ ಟೈಪಲ್ಲಿ, ಬಿಕಾಸ್ ಅದು ಟಾಪು ನಾನು ಶಾರ್ಟಾಗಿ ಸ್ಟಿಚ್ ಮಾಡಿಸಿರೋದ್ರಿಂದ ಕೆಳಗಡೆ ಕಂಪ್ಲೀಟಾಗಿ ಪಟಿಯಾಲ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಸೊ ಫುಲ್ ಪಟಿಯಾಲ ಸ್ಟಿಚ್ ಮಾಡಿಸಿದ್ದು. ಸೊ ಈಗೆಲ್ಲ ನಾನು ವೇರ್ ಮಾಡಿ ತೋರಿಸಲ್ಲ. ನಾನು ವೇರ್ ಮಾಡಿದ್ದು ಆಲ್ರೆಡಿ ನನ್ನ ಹತ್ರ ಫೋಟೋ ಇರೋದನ್ನು ಹಾಕ್ತೀನಿ, ರೆಫರೆನ್ಸಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದು ಇದು ಗೋಲ್ಡ್ ಕಲರ್. ಸೊ ಈ ಥರ ಬರುತ್ತೆ. ಗೋಲ್ಡ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿದೆ. ಸೊ ಇದು ಕೂಡ ಅಷ್ಟೇ ಕಂಪ್ಲೀಟಾಗಿ ವರ್ಕ್ ಇದೆ. ಸೊ ಇದೆಲ್ಲ ಆಲ್ಮೋಸ್ಟ್ ಅವರೇ ವರ್ಕ್ ಇರೋ ಅಂದರೆ ಆಲ್ಮೋಸ್ಟ್ ಫ್ರಂಟ್ ಡಿಸೈನ್ ಎಲ್ಲ ಹೇಗೆ ಬರುತ್ತೆ ಅಂತ ಅದೇ ಕೊಟ್ಬಿಟ್ಟಿರ್ತಾರಲ್ಲ ಅದೇ ಥರ ಬರುತ್ತೆ. ಬ್ಯಾಕ್ ಎಲ್ಲದಕ್ಕೂ ನಾನು ಈ ಥರ ಜಿಪ್ ಇಟ್ಬಿಟ್ಟು ಹೊಲಿಸಿದ್ದೀನಿ. ಈ ಥರ ನೀವು ಸ್ಟಿಚ್ ಮಾಡ್ಸಂಗಿದ್ರೆ ಸ್ವಲ್ಪ ಜಾಸ್ತಿ ಹೊಲಿಗೆ ಬಿಟ್ಬಿಟ್ಟು ಮಾಡ್ಕೊಳ್ಳಿ. ಸೊ ಆಮೇಲೆ ದಪ್ಪ ಆದರೂ ಸಣ್ಣ ಆದರೂ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡಿಸ್ಕೋಬೋದು. ಸೊ ಇದು ಅಷ್ಟೇ, ಕೆಳಗಡೆ ಸ್ವಲ್ಪ ಈ ಥರ ಡಿಸೈನ್ ಬರುತ್ತೆ. ಇದು ಗೋಲ್ಡನ್ ಕಲರ್ ಟಾಪು. ಸೊ ಅದ್ರದ್ದು ದುಪ್ಪಟ್ಟ ಬಂದು ಈ ಥರ ಬರುತ್ತೆ. ಸೊ ಚೆನ್ನಾಗಿದೆ. ಇದು ಒಂಥರ ಸೊ ಮೆರೂನ್ ಕಲರ್ ಕಾಂಬಿನೇಷನ್, ಅದು ಆಲ್ಮೋಸ್ಟ್ ಮೆರೂನೇ ಇರೋದು. ಸೊ ಅದಕ್ಕೆ ಮೆರೂನ್ ಕಲರ್ ಕಾಂಬಿನೇಷನ್ ಮತ್ತು ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಫಿನಿಷಲ್ಲಿದೆ. ಸೊ ನಾನು ಅದರದ್ದು ಪ್ಯಾಂಟ್ ಸ್ಟಿಚ್ ಮಾಡಿಸಲಿಲ್ಲ. ಕೆಲವೊಂದು ಚೂಡಿದಾರ್ಸ್ಗಳು ಪ್ಯಾಂಟ್ ಪೀಸ್ಗಳು ತುಂಬ ಚೆನ್ನಾಗೇ ಬರಲ್ಲ. ಸೊ ದುಪ್ಪಟ್ಟ ಚೆನ್ನಾಗಿರುತ್ತೆ, ಟಾಪ್ ಚೆನ್ನಾಗಿರುತ್ತೆ, ಬಟ್ ಪ್ಯಾಂಟ್ ಮೆಟೀರಿಯಲ್ ಮಾತ್ರ ಚೂರು ಚೆನ್ನಾಗಿರಲ್ಲ. ಸೊ ನಾನು ಸುಮ್ಮನೆ ಯಾಕೆ ಅದು ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಸ್ಟಿಚ್ಚೇ ಮಾಡಿಸಲಿಲ್ಲ. ಸೊ ಇದಕ್ಕೆ ನಾನು ಅದೇ ಮೆರೂನ್ ಕಲರ್ ಲೆಗಿನ್ ತೊಗೊಂಡ್ಬಿಟ್ಟಿದ್ದೆ. ಸೊ ಅದೇ ಪರ್ಫೆಕ್ಟಾಗಿ ಫಿಟ್ ಆಗಿತ್ತು ನನಗಿದು. ಸೊ ನೆಕ್ಸ್ಟ್ ಬಂದು ಇದು ರೆಡ್ ಕಲರ್ ಈ ಥರ ಬರುತ್ತೆ, ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್. ಸೊ
ಕಂಪ್ಲೀಟ್ ಟಾಪು ಇದು ಗೋಲ್ಡನ್ ಕಲರಲ್ಲಿ ಈ ಥರ ಡಿಸೈನ್ ಇದೆ. ಕಂಪ್ಲೀಟ್ ಇಲ್ಲ, ಅರ್ಧ ಇದೆ, ಸ್ಲೀವ್ಸ್ಗಿಲ್ಲ. ಮತ್ತು ಇಲ್ಲಿ ಈ ಥರ ನೆಕ್ ಮಾತ್ರ ಈ ಥರ ಬರುತ್ತೆ. ಸೊ ಇದೆಲ್ಲ ಸಣ್ಣ ಪುಟ್ಟ ಫಂಕ್ಷನ್ಸ್ಗೆಲ್ಲ ಆರಾಮಾಗಿ ವೇರ್ ಮಾಡ್ಬೋದು. ಸ್ವಲ್ಪ ವರ್ಕ್ ಇರೋವಂಥ ಚೂಡಿದಾರ್ಸ್ಗಳೇ ಇದು. ಸೊ ಇದು ಅಷ್ಟೇ, ಟಾಪ್ ಇಷ್ಟು ಬರುತ್ತೆ. ಕೆಳಗಡೆ ಸೊ ಬ್ಲ್ಯಾಕಲ್ಲಿ ಇದು ಕೊಟ್ಟಿದ್ದಾರೆ. ಇದ್ರ ದುಪ್ಪಟ್ಟನೂ ಅಷ್ಟೇ, ಇದು ಒಂಥರ ಬನಾರಸ್ ಟೈಪ್ ದುಪ್ಪಟ್ಟಾಸ್ಗಳು ಬರುತ್ತಲ್ಲ, ಸೊ ಅದು ಇದು ಬ್ಲ್ಯಾಕಲ್ಲಿದೆ. ಸೊ ಇದಕ್ಕೆ ಅಂತಲ್ಲ, ಬೇರೆದಕ್ಕೂ ನೀವು ಆರಾಮಾಗಿ ಮ್ಯಾಚ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿದೆ ಇದು ದುಪ್ಪಟ್ಟ. ಸೊ ಎಲ್ಲ ಎಕ್ಸ್ಟ್ರಾ ಇವು ಸಿಂಗಲ್ ಥರನೂ ದುಪ್ಪಟ್ಟಾಸ್ಗಳು ಸಿಗುತ್ತಲ್ಲ ಬನಾರಸ್ ಟೈಪು, ಸೊ ಆ ಮೆಟೀರಿಯಲ್ ದುಪ್ಪಟ್ಟ ಇದು ತುಂಬ ಚೆನ್ನಾಗಿದೆ. ಸೊ ಇದಕ್ಕೂ ಅಷ್ಟೇ ನಾನು ಪ್ಯಾಂಟು ಸ್ಟಿಚ್ ಮಾಡಿಸಿರಲಿಲ್ಲ, ಬ್ಲ್ಯಾಕ್ ಕಲರ್ ಲೆಗಿನ್ ತೊಗೊಂಡು ಪೇರ್ ಮಾಡಿದೆ. ಬಿಕಾಸ್ ಅದು ಥರ ಸಾಫ್ಟಲ್ಲಿ ಬಂದಿತ್ತು. ಹೊಲಿಸಿದ್ರೆ ಪಟ್ಟಿ ಅಲ್ಲ, ನಾರ್ಮಲ್ ನಾವು ಅವಾಗೆಲ್ಲ ಪೆನ್ಸಿಲ್ ಕಟ್ ಪುಷ್ಪಕ್ ಅಂತ ಬರ್ತಾಯಿತ್ತು. ಸೊ ಅದನ್ನು ಹೊಲಿಸ್ತಾ ಇದ್ವಿ, ಕೆಳಗಡೆ ಏನದು ಹುಕ್ಕೆಲ್ಲ ಹಾಕಿ ಕೊಡೋರು. ಸೊ ಆ ಥರನೂ ಕೆಲವೊಂದು ಸ್ಟಿಚ್ ಮಾಡಿಸ್ತಾ ಇದ್ವಿ. ಬಟ್ ಸ್ವಲ್ಪ ದಿನ ಅಷ್ಟೇ, ಅದು ಆಮೇಲೆ ಸರಿಯಾಗಿ ಮೆಟೀರಿಯಲ್ ಸರಿ ಇರ್ತಿರ್ಲಿಲ್ವಲ್ಲ, ಸೊ ಬೇಗ ಹೊಲಿಗೆ ಬಿಚ್ಕೊಳ್ಳೋದು ಎಲ್ಲ ಆಗೋದು. ಸೊ ಹಂಗಾಗಿ ಅದು ಯಾವುದೋ ರಾಮಾಯಣ ಬೇಡ ಅಂತ ಹೇಳಿಬಿಟ್ಟು 2 ಡ್ರೆಸ್ಗೂ ನಾನು ಪ್ಯಾಂಟೇ ಹೊಲಿಸಿಲ್ಲ. ಸೊ ಇದರಲ್ಲೇ ಜೈ ಅಂದ್ಬಿಟ್ಟೆ ಲೆಗಿನ್ ತೊಗೊಂಡು. ಸೊ ಅದು ಬೆಸ್ಟ್, ಸುಮ್ಮನೆ ಹೊಲಿಸಿ ವೇಸ್ಟ್ ಮಾಡೋಕ್ಕಿಂತ ಆ ಮೆಟೀರಿಯಲ್ ಹಂಗೆ ಇಟ್ಕೊಂಡಿದ್ದೆ, ನೋಡೋಣ ಏನಕ್ಕಾರ ಅಂತ. ಬಿಕಾಸ್ ಅಷ್ಟೇ ಚೆನ್ನಾಗೂ ಇಲ್ಲ ಮೆಟೀರಿಯಲ್ ಅದು. ಸೊ ಇಷ್ಟು ನನ್ನ ಹತ್ರ ಇರುವಂತಹ ಸ್ಟಿಚ್ ಮಾಡಿಸಿರುವಂತಹ ಚೂಡಿದಾರ್ಸ್ಗಳು. ಇನ್ನು ಕೆಲವೊಂದಿತ್ತು ಆಗದೆ ಇರೋದೆಲ್ಲ ಕೊಟ್ಬಿಟ್ಟಿದ್ದೀನಿ. ಸೊ ಇದು ಆಗ್ತಿದೆ, ಸ್ವಲ್ಪ 1-2 ಹೊಲಿಗೆ ಬಿಚ್ಕೊಂಡ್ರೆ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ಸೊ ಅದೊಂದು ಫ್ರೀ ಟೈಮ್ ಇದ್ದಾಗ ಅದೊಂದು ಹೊಲಿಗೆ ಎಲ್ಲ ಬಿಚ್ಚಿ ಇಟ್ಕೋಬೇಕು. ಈಗ ಪಾಪುಗೆ ಮಖಾನದಿಂದ ಒಂದು ಸ್ನ್ಯಾಕ್ ಮಾಡೋಣ ಅಂತ ಯೂಶ್ವಲಿ ಒಳಗೆ ಮಾಡ್ತಾ ಇರ್ತೀನಿ. ಸೊ ಇವತ್ತು ನಾನು ನಿಮಗೆ ಆ ರೆಸಿಪಿ ಕೂಡ ತೋರಿಸ್ತೀನಿ. ಸೊ ಯೂಶ್ವಲಿ ಈವ್ನಿಂಗ್ ಟೈಮ್ ಮಕ್ಕಳೇನಾದ್ರು ಕೇಳ್ತಿರ್ತಾರಲ್ಲ ಸ್ವಲ್ಪ ಸ್ಪೈಸಿಯಾಗಿ, ಸೊ ಅದು ಇದು ಏನಾದರೂ ಕೊಡೋದು ಬಿಟ್ಟು ಈ ಥರ ನೀವು ಮನೆಯಲ್ಲೇ ಮಾಡಿಕೊಟ್ರೆ ಸೊ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ಮಖಾನದಿಂದ ಗೊತ್ತಿರುತ್ತೆ, ತುಂಬ ಬೆನಿಫಿಟ್ಸ್ ಇದೆ. ಸೊ ಅದರಿಂದನೇ ಇವತ್ತು ನಾನು ಒಂದು ಸ್ನ್ಯಾಕ್ ಟೈಪ್ ಮಾಡಿಬಿಟ್ಟು ತೋರಿಸ್ತೀನಿ. ಇಷ್ಟೊತ್ತಲ್ಲಿ ಕೆಲವೊಂದು ಬುಕ್ಗಳನ್ನೆಲ್ಲ ಸುಮ್ಮನೆ ಹಿಂಗೆ ನೋಡ್ಕೊಂಡು ಕೂತ್ಕೊಂಡಿರ್ತಾಳೆ, ಎಷ್ಟೋ ತನಕ ಟೈಮ್ ಪಾಸ್ ಮಾಡ್ತಾಳೆ. ಸೊ ಚಳಿ ಬೇರೆ ಇದೆಯಲ್ಲ, ಹಂಗಾಗಿ ಟೋಪಿ ಹಾಕ್ತೀನಿ. ಈಗೀಗ ಹಾಕಿಸ್ಕೊತಿದ್ದಾಳೆ, ಅಂದರೆ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂತೆಲ್ಲ ಹೇಳಿಬಿಟ್ಟು ಪೂಸಿ ಹೊಡೆದು ಹಾಕ್ತೀವಿ. ಅಷ್ಟು ಹಠ ಮಾಡಲ್ಲ. ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ಎಷ್ಟು ಹಠ ಮಾಡ್ತಾಯಿದ್ಲು ಅಂತಂದರೆ ಟೋಪಿನೇ ಹಾಕಿಸ್ಕೊತಾ ಇರಲಿಲ್ಲ. ಗಂಡಮ್ಮ ಅಲ್ಲಿ ಹಾಯ್ ಮಾಡು, ಹಾಯ್. ಫ್ರಾಕ್ ಇಸ್ಕೊಂಡು ಟೋಪಿ ತಗೊಳ್ಬಾರ್ದು, ಚುಳಿ ಚುಳಿ. ಜುಟ್ಟು, ಇದು ಜುಟ್ಟಂತೆ. ಏನದು? ಜುಟ್ಟು ಜುಟ್ಟು. ಏನಿದು? ಇದೇನಿದು? ಬೋಬೋ. ಇದು ಹಣ್ಣು. ನೋ, ಇದು ಇದು ಬೋಬೋ. ಇದು ಮಿಯಾವ್ ಮಿಯಾವ್ ಮಿಯಾವ್. ಇದು ಫಿಶ್ ಫಿಶ್ ಫಿಶ್. ಸೊ ತುಂಬ ಕಲರ್ಫುಲ್ ಇದೆಯಲ್ಲ, ಎಷ್ಟೋ ತನಕ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾಳೆ. ಸೊ ಫಸ್ಟಿಲ್ಲಿ ಒಂದು ಬಾಣಲಿನ ಈಟಿಗೆ ಇಟ್ಬಿಟ್ಟು ಅದಾದಮೇಲೆ ಎಷ್ಟು ಬೇಕಷ್ಟು ಮಖಾನನ ತೊಗೊಂಡು ಫಸ್ಟು 1 ನಿಮಿಷ ಅಷ್ಟು ಡ್ರೈ ರೋಸ್ಟ್ ಮಾಡಿ, ಅಂದರೆ ಯಾವುದೇ ರೀತಿಯ ತುಪ್ಪ ಬೆಣ್ಣೆ ಆಯಿಲ್ ಏನೂ ಹಾಕೋಕ್ಕೆ ಹೋಗಬಾರ್ದು. ಜಸ್ಟ್ ಸುಮ್ಮನೆ ಡ್ರೈ ರೋಸ್ಟ್ ಮಾಡ್ಕೊಂಡು ಆಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಅಥವಾ ಬೆಣ್ಣೆ ಹಾಕ್ಬಿಟ್ಟು ನೀಟಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಸೊ ಸ್ವಲ್ಪನೇ ಮಾಡ್ಕೊಳ್ಳಿ, ಅದರಲ್ಲೂ ಈ ಚಳಿಗಾಲದಲ್ಲಿ ಬೇಗ ಮೆತ್ತಗಾಗ್ಬಿಡುತ್ತೆ. ಆಮೇಲೆ ಆದಷ್ಟು ಮಕ್ಕಳಿಗೆ ಫ್ರೆಶ್ ಆಗಿ ಕೊಡಬೇಕು. ಸೊ ನಿಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪ ಕ್ವಾಂಟಿಟಿ ಮಾಡಿಕೊಂಡು ಮಕ್ಕಳಿಗೆ ಸರ್ವ್ ಮಾಡ್ಕೊಳ್ಳಿ. ಸೊ ಇದನ್ನು ನೀಟಾಗಿ ರೋಸ್ಟ್ ಆದಮೇಲೆ ಇದಕ್ಕೆ ಪುಡಿಗಳನ್ನ ಕೂಡ ಆ್ಯಡ್ ಮಾಡ್ಕೋಬಹುದು. ಸೊ ನಾನು ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಸೊ ನಿಮ್ಮ ಮಕ್ಕಳು ಏನಾದರೂ ಖಾರ ತಿನ್ನಲ್ಲ, ಖಾರಕ್ಕೆ ರೂಢಿ ಇಲ್ಲ ಅಂದರೆ ಪೆಪ್ಪರ್ ಪುಡಿ ಹಾಕೋಬಹುದು. ಜೊತೆಗೆ ಸ್ವಲ್ಪ ಚಾಟ್ ಮಸಾಲನ್ನು ಕೂಡ ಹಾಕೊಂಡ್ರು ಚೆನ್ನಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಸೊ ಅದು ಎಲ್ಲ ಖಾರ ಅಬ್ಸರ್ವ್ ಆಗಬೇಕು ಅಂದರೆ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿ, ಅದು ನಿಮಗೆ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ, ಪುಡಿ ಪುಡಿ ಆಗುತ್ತೆ. ಸೊ ಆವಾಗ ತಣ್ಣಗಾದ್ಮೇಲೆ ನೀಟಾಗಿ ಸ್ಟೋರ್ ಮಾಡಿ ಇಡ್ಬೋದು. ಸೊ ಮಖಾನ ಒಂದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದರಲ್ಲಿ ಲೋ ಫ್ಯಾಟ್ ಕಂಟೆಂಟ್ ಇರೋದ್ರಿಂದ ಹೈಲಿ ನ್ಯೂಟ್ರಿಷಿಯಸ್ ಆಗುತ್ತೆ. ಸೊ ಅದರಲ್ಲೂ ಈ ಮಕ್ಕಳದ್ದು ಬೋನ್ ಡೆವಲಪ್ಮೆಂಟಿಗೆ ತುಂಬ ಒಳ್ಳೆಯದು. ಓವರ್ ಆಲ್ ಡೈಜೆಸ್ಟಿವ್ ಸಿಸ್ಟಮ್ಗೂ ಅಷ್ಟೇ ಮಖಾನ ತುಂಬ ಒಳ್ಳೆಯದು. ಆದಷ್ಟು ಮಕ್ಕಳಿಗೆ ಮಖಾನ ಕೊಡಿ. ಸೊ ದಟ್ಸ್ ಇಟ್ ಫಾರ್ ದ ವಿಡಿಯೋ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್.